ಸೊ ಇವಾಗ ಸ್ಟ್ಯಾಚು ಮಾತ್ರ ಇರೋದು, ನೋಡ್ಕೊಳ್ಳಿ. ಚೆನ್ನಾಗಿತ್ತು ಅವಾಗ ಹಳೇದು ಕೂಡ. ಸೊ ಮತ್ತೆ ಈ ಕಡೆ ಬಿಜಾಪುರ ಆಗಿರ್ಬೋದು, ಇಂಡಿ, ಆಮೇಲೆ ಮುಂಬೈ, ಪುಣೆ ಈ ಕಡೆಗೆಲ್ಲ ಬಸ್ ಸಿಗ್ತದೆ. ಸ್ಲೀಪರ್ ಕೋಚು ಸಿಗುತ್ತೆ, ನಿಮಗೆ ಆರ್ಡಿನರಿ ಬಸ್ಸು ಸಿಗುತ್ತೆ. ಸೊ ಹೋಗ್ಬೋದು. ಜನಪ್ರಿಯವಾಗಿದ್ದು ಶಾಸನಗಳು ವಿಭಿನ್ನ ಮೂಲವನ್ನು ಸೂಚಿಸುತ್ತವೆ. ಇದು 16 ಹಳ್ಳಿಗಳು ಸೇರಿ ಒಂದು. ಈ ಹತ್ತಿ ಮತ್ತು ದಾಳಿಂಬೆ ಇವು ಕೂಡ ಜಾಸ್ತಿ ಬೆಳೆಯೋದು. ಸಕ್ಕರೆನೂ ತುಂಬ ಬೆಳೀತಾರೆ ಇಲ್ಲಿ, ಕಬ್ಬು. ಇದು ಒಂದು ಕೃಷಿ. ಒಳಗಡೆ ಹೋಗೋಕ್ಕೊಂದು ಎಂಟ್ರಿ ನೋಡಿ, ಮೇನ್ ಎಂಟ್ರಿ ಗೇಟ್ ಇದು ಈ ಸದ್ಯಕ್ಕಿಂದು. ಬಟ್ ಈ ಭೂಯಿಕೋಟ್ ಕೋಟೆ. ಹಾಯ್, ನಮಸ್ಕಾರ ದೇವರು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಾಗತ ಮಿಸ್ಟರ್ ಮಹೀತ್ ಚಾನಲ್ಗೆ. ಇವತ್ತಿನ ಸಂಚಿಕೆಯಲ್ಲಿ ಸೊಲ್ಲಾಪುರ ಸಿಟಿಯ ಒಂದು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಇವಾಗ ನಾನು ಬಿಜಾಪುರದಿಂದ ಬಂದಿದ್ದು ಸೊಲ್ಲಾಪುರ ಎಂಟ್ರಿ ಆಗಿದ್ದೀನಿ. ಸೊ ವಿಜಯಪುರ ಬಸ್, ಇದು ಡಿಪೋ ಬಸ್ಸು, ನಮ್ಮ ಕರ್ನಾಟಕ KSRTC ಬಸ್ಸಲ್ಲಿ ಬಂದಿದ್ದು. ಸೊ ಮುಂದೆಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಅದೇ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್. ಸೊ ಅಲ್ಲಿಂದ ನಾವು ಲೆಫ್ಟ್ ಸೈಡಾಗಿ ಹೋದರೆ ಬಸ್ ಸ್ಟ್ಯಾಂಡು ಸಿಗುತ್ತೆ. ವಿತ್ ಹಂಗೆ ಸ್ಟ್ರೈಟಾಗಿ ಹೋದರೆ ಮುಂದೆ ಪುಣೆ ಎಕ್ಸ್ಪ್ರೆಸ್ ವೇನೂ ನಮ್ಗೆ ಸಿಗುತ್ತೆ. ಸೊ ರೈಟ್ ಸೈಡಾಗಿ ಹೋದರೆ ಈ ಕಡೆಗೆ ಸೊಲ್ಲಾಪುರ ಒಳಗಡೆಗೆ ಎಂಟ್ರಿ ಆಗುತ್ತೆ. ಅದು ಮುಂದೆಗಡೆ ಹೋಗಿ ಸಿದ್ದೇಶ್ವರ ಟೆಂಪಲ್ಗೂ ಹೋಗುತ್ತೆ. ಮತ್ತು ಆ ಕಡೆಗೆ ಇವಾಗ ನಾನು ಬರ್ತಾ ಇರೋ ರೂಟ್ ಹಿಂದೆ ಕಡೆಗೆ ಹೋದರೆ ಈ ಕಡೆಯಿಂದನೂ ನಾವು ಹೋಗ್ಬೋದು ಸಿದ್ದೇಶ್ವರ ಟೆಂಪಲ್ಗೆ. ಎರಡೂ ದಾರಿ ಹೋಗುತ್ತೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಸ್ವಲ್ಪ ಕಟ್ತಾ ಇದ್ದಾರೆ ಇವಾಗ. ಮುಂಚೆ ಕಟ್ಟಿದ್ರು, ಚೆನ್ನಾಗಿತ್ತು. ಮತ್ತೆ ಏನಕ್ಕೂ ಗೊತ್ತಿಲ್ಲ, ಹಾಳಾಗಿತ್ತು ಏನೋ ಗೊತ್ತಿಲ್ಲ. ಅದನ್ನು ಕೆಡವಿ ಮತ್ತೆ ತಿರ್ಗಾ ಹೊಸದಾಗಿ ಕಟ್ತಾ ಇದ್ದಾರೆ ಸರ್ಕಲ್ಲು. ಸೊ ಇವಾಗ ಸ್ಟ್ಯಾಚು ಮಾತ್ರ ಇರೋದು, ನೋಡ್ಕೊಳ್ಳಿ. ಚೆನ್ನಾಗಿತ್ತು ಅವಾಗ ಹಳೇದು ಕೂಡ. ಸೊ ಮತ್ತೆ ಅದಕ್ಕಿಂತ ಚೆನ್ನಾಗಿ ಕಟ್ಟಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಕೂಡ. ಸೊ ನಾವು ಈ ಸೊಲ್ಲಾಪುರದ ಬಗ್ಗೆ ಒಂದು ಸಣ್ಣ ಮಾಹಿತಿ ತಿಳ್ಕೊಳ್ಳೋಣ ಅಂತ. ಚಾಲುಕ್ಯರು, ರಾಷ್ಟ್ರಕೂಟರು, ಯಾದವರು, ಬಹಮನಿಗಳು ಮತ್ತು ಸುಲ್ತಾನರು, ಮೊಘಲರು, ಅದಾದಮೇಲೆ ಮರಾಠರು ಕೂಡ ಈ ಸೊಲ್ಲಾಪುರವನ್ನು ಆಳ್ವಿಕೆ ಮಾಡಿದರು. ಅದಾದಮೇಲೆ ಈ ಸೊಲ್ಲಾಪುರ ಅನ್ನೋ ಹೆಸರು ಬರೋಕ್ಕಿಂತ ಮುಂಚೆ ಇದಕ್ಕೆ ಈ ಊರಿಗೆ ಹೆಸರು ಸೊನ್ನಾಲಿಪುರ ಅಥವಾ ಸೋನಾಳ್ಗಿ ಎಂದು ಕರಿತಿದ್ರು. ಸೊಲ್ಲಾಪುರ ಮತ್ತು ಹೆಸರು ಬಂದಿದ್ದು ಹೇಗೆ ಅಂತಂದರೆ, ನಂತರ ಬ್ರಿಟಿಷರ ಕಾಲದಾಗ ಸೊಲ್ಲಾಪುರ ಎಂದು ಅವ್ರ ಹೆಸರನ್ನು ಇಟ್ಟರು ಈ ಊರಿಗೆ. ಈ ಸೊನ್ನಾಲಿಪುರ ಯಾಕೆ ಬಂತು ಅನ್ನೋದು ಮುಂದೆ ಹೇಳ್ತೀನಿ ಬನ್ನಿ. ಇವಾಗ ನಾನು ಬಸ್ ಸ್ಟ್ಯಾಂಡ್ಗೆ ಎಂಟ್ರಿ ಆದೆ. ಇದು ಸೊಲ್ಲಾಪುರ ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ಇಲ್ಲಿ ನಮಗೆ ಪ್ರತಿಯೊಂದು ಜಾಗಕ್ಕೆ ಹೋಗೋಕ್ಕೂ ಬಸ್ ಸಿಗುತ್ತೆ. ಈ ಕಡೆ ಬಿಜಾಪುರ ಆಗಿರ್ಬೋದು, ಇಂಡಿ, ಆಮೇಲೆ ಮುಂಬೈ, ಪುಣೆ ಈ ಕಡೆಗೆಲ್ಲ ಬಸ್ ಸಿಗ್ತದೆ. ಸ್ಲೀಪರ್ ಕೋಚು ಸಿಗುತ್ತೆ, ನಿಮಗೆ ಆರ್ಡಿನರಿ ಬಸ್ಸು ಸಿಗುತ್ತೆ. ಸೊ ಹೋಗ್ಬೋದು. ಈ ಸೊನ್ನಾಲಿಪುರ ಯಾಕೆ ಬಂತು ಅಂದರೆ, ಆವಾಗಿನ ಕಾಲದಲ್ಲಿ ಚಿನ್ನದ ನಗರ ಅಂತ ಕರೆಯಲ್ಪಟ್ಟಿತ್ತು ಇದಕ್ಕೆ. ಸೊನ್ನಾಲ್ಗಿಯಿಂದ ಹುಟ್ಟಿಕೊಂಡಿದ್ದೆ ಎಂದು ನಂಬಲಾಗ್ತಿದೆ. ಬಟ್ ಇದು 16 ಹಳ್ಳಿಗಳ ಕಲ್ಪನೆ ಜನಪ್ರಿಯವಾಗಿದ್ದು ಶಾಸನಗಳು ವಿಭಿನ್ನ ಮೂಲವನ್ನು ಸೂಚಿಸುತ್ತವೆ. ಇದು 16 ಹಳ್ಳಿಗಳು ಸೇರಿ ಒಂದು ಊರಿನ ಹೆಸರು ಬಂದಿದ್ದೆ. ಸೊನ್ನಲ್ಗಿ ಅಥವಾ ಸೋನಾಲಿಪುರ ಎಂದು ಹೆಸರು ಬಂದಿದ್ದು. ಬಟ್ ಮುಸ್ಲಿಂ ಅವಧಿಗೂ ಮೊದಲು ಈ ಪಟ್ಟಣವನ್ನು ಸೊನ್ನಲ್ಗಿ ಅಂತಲೇ ಕರಿತಿದ್ರು. ಅದಾದ ಬಳಿಕ ಸೋನಾಲಿಪುರ ಎಂದು ಕರೆಯಲಾಗುತ್ತೆ. ಬ್ರಿಟಿಷರ ಅವಧಿ ಒಳಗಡೆ ಇದು ತುಂಬ ಆಡಳಿತವನ್ನು ಬದಲಾವಣೆಗಳು ಆಯಿತು. ಸೊಲ್ಲಾಪುರ ಆಡಳಿತಕ್ಕೆ ಗಡಿಗಳನ್ನು ಸುಮಾರು ಬಾರಿ ಆಳಿದ್ರೂ ಪುನರಾಯೋಜಿಸಲು ಮತ್ತು ಇದು 1838ರಲ್ಲಿ ಅಹಮದ್ನಗರ ಉಪಜಿಲ್ಲೆಯಾಗಿ ಕೂಡ ಇತ್ತಿದು. ಅದಾದಮೇಲೆ 1842ರಲ್ಲಿ ಪ್ರತ್ಯೇಕ ಜಿಲ್ಲೆ ಆಯಿತು. ಹೆಸರು ಕೂಡ ಬದಲಾವಣೆ. ಬ್ರಿಟಿಷ್ ಆಡಳಿತದಲ್ಲೇ ಸೊಲ್ಲಾಪುರ ಎಂದು ಉಚ್ಚರಿಸಿದರು. ಅದೇ ಇಲ್ಲಿವರೆಗೂ ಇವತ್ತಿಗೂ ಅದೇವನ್ನು ಮುಂದುವರಿತಾ ಇದೆ. ಸೊಲ್ಲಾಪುರವನ್ನು 1956ರಲ್ಲಿ ಮುಂಬೈ ರಾಜ್ಯದಲ್ಲಿ ಸೇರಿಸಲಾಯಿತು. ಮತ್ತು 1960ರಲ್ಲಿ ಮಹಾರಾಷ್ಟ್ರದ ಪೂರ್ಣ ಪ್ರಮಾಣದ ಜಿಲ್ಲೆ ಕೂಡ ಆಯ್ತವ. ಸೊಲ್ಲಾಪುರ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೂಡ ಹೌದು. ಅತಿ ಹೆಚ್ಚು ಒಂದು ಉತ್ಪಾದನೆ ಆಗುತ್ತಂದರೆ ಅಲ್ಲಿ ಚದ್ದರ ಮತ್ತು ಈ ಬೆಡ್ಶೀಟ್ಗಳು
ತುಂಬಾ ಫೇಮಸ್ ಆಗಿರುವಂಥ ಒಂದು ಊರಿದು. ಸೊಲ್ಲಾಪುರ ಅಂತ ಯಾರಾದರೂ ಗುರುತಿಡಿತಾರೆ ಅಂದರೆ ಆಲ್ಮೋಸ್ಟ್ ಒಂದು 70% ಜನಗಳು ಚಾದರ್ ಸಿಗುತ್ತೆ, ಬೆಡ್ಶೀಟ್ ಸಿಗುತ್ತೆ, ಅಲ್ಲಿ ಟವಲ್ಲು ಅಲ್ಲೇ ಓನಾಗಿ ಮಾಡ್ತಾರೆ ಅನ್ನೋದು ಒಂದು ಗುರುತು. ಅದರಿಂದ ತುಂಬ ಜನ ಸೊಲ್ಲಾಪುರನ ಗುರುತಿಡಿತಾರೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಈ ಹತ್ತಿ ಮತ್ತು ದಾಳಿಂಬೆ ಇವು ಕೂಡ ಜಾಸ್ತಿ ಬೆಳೆಯೋದು. ಸಕ್ಕರೆನೂ ತುಂಬ ಬೆಳೀತಾರೆ ಇಲ್ಲಿ, ಕಬ್ಬು. ಇದು ಒಂದು ಕೃಷಿ ಹಿಂದಿನ ಇದು ಕೂಡ. ಹತ್ತಿ ಗಿರಣಿಗಳು, ಈ ಕೈಮಗ್ಗಗಳು ತುಂಬಾ ಇತ್ತು. ಅದರಿಂದನೂ ತುಂಬ ಒಂದು ಬೆನಿಫಿಟ್ಸ್ ಆಗಿದೆ ಸೊಲ್ಲಾಪುರಕ್ಕೆ. ಅದಾದಮೇಲೆ ಇನ್ನು ಬೀಡಿ ಮತ್ತು ಈ ತಂಬಾಕಿನ ಬಗ್ಗೆ ಕೇಳಕ್ಕೆ ಬಂದರೆ ಅದನ್ನು ಕೂಡ ತುಂಬಾ ಫೇಮಸ್ ಆಗಿದೆ. ಬೀಡಿ ಮತ್ತು ಇದು ತಂಬಾಕು ಹಲವಾರು ಕಾರ್ಖಾನೆಗಳು, ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಹುಟ್ಟಾಕಿದೆ. ರಾಸಾಯನಿಕ ಇಂಜಿನಿಯರಿಂಗ್ ಮತ್ತು ಔಷಧಗಳು ಇದರಲ್ಲೂ ಕೂಡ ಸೊಲ್ಲಾಪುರದಲ್ಲಿ ಮೇಲ್ಗೈ ಸಾಧಿಸಿದೆ. ಆಮೇಲೆ ಇನ್ನು ಆಟೋಮೊಬೈಲ್ಸ್ ಬಂದರೆ, ಇನ್ನು ಮೊಬೈಲು ಅದು ಇದಕ್ಕೆ ಬಂದರೂ ಕೂಡ ಇದರಲ್ಲೂ ಕೂಡ ಮೇಲ್ಗೈ ಸಾಧಿಸಿದೆ ಸೊಲ್ಲಾಪುರದಲ್ಲಿ. ಅದು ಫೇಮಸ್ ಆಗಿದೆ. ಸೈಡಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೇ ಭುಯಿಕೋಟ್ ಕೋಟೆ. ಇದು ಜಸ್ಟ್ ಗೋಡೆ. ಸೊ ಇನ್ನು ಮುಂದೆ ಇದೆ ಮೇನ್ ಗೇಟು. ಸೊ ನಾನು ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಅದರ ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದಕ್ಕಿಂತ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. ಸೊ ಈ ಕಡೆ ಪಕ್ಕದಲ್ಲಿ ಈ ಕಡೆ ಮೆಡಿಕಲ್ ಇದೆ, ಹಾಸ್ಪಿಟಲ್ಲು ಇದೆ. ಸೊ ಇದು ಗೇಟ್ ಆಪೋಸಿಟ್ ಇರುವಂಥ ಒಂದು ಹೋಟ್ಲು. ಇವಾಗ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಓಹೋ ಆಯ್ತು ನೋಡಿ, ಓಡ್ಕೊಂಡು. ಸೊ ಆ ಬಸ್ ಏನು ನಿಂತಿದೆಯಲ್ಲ, ಅಲ್ಲಿಂದ ಒಳಗಡೆ ಹೋಗೋಕ್ಕೊಂದು ಎಂಟ್ರಿ ನೋಡಿ, ಮೇನ್ ಎಂಟ್ರಿ ಗೇಟ್ ಇದು ಈ ಸದ್ಯಕ್ಕಿಂದು. ಬಟ್ ಈ ಭುಯಿಕೋಟ್ ಕೋಟೆದ ಎಂಟ್ರಿ ಗೇಟ್ ಬಂದು ಆ ಕಡೆಗಿರೋದು, ಬಟ್ ಅದು ಕ್ಲೋಸ್ ಆಗಿದೆ, ಅಲ್ಲಿ ಓಪನ್ ಇಲ್ಲ, ಅದು ತುಂಬ ವರ್ಷಗಳಿಂದ ಕ್ಲೋಸ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಎಪಿಸೋಡ್ ಭುಯಿಕೋಟ್ ಕೋಟೆಯ ಒಂದು